ರಾಜ್ಯಸಭೆ ಚುನಾವಣೆಯಲ್ಲಿ ರಾಜಕಾರಣದಲ್ಲೊಂದು ರಾಜಕೀಯ ಕಂಪನ ಸೃಷ್ಟಿಯಾಗಿದೆ. ರಾಜ್ಯಸಭೆ ಚುನಾವಣೆ ನಿತೀಶ್ ಕುಮಾರ್ ನಾಮಪತ್ರ ಸಲ್ಲಿಕೆ, ಬಿಹಾರದಲ್ಲಿ ಅಧಿಕಾರ ಹಂಚಿಕೆ ಬಹುತೇಕ ಖಚಿತ. ರಾಜ್ಯಸಭೆ ಚುನಾವಣೆ ನಿತೀಶ್ ಕುಮಾರ್ ನಾಮಪತ್ರ ಸಲ್ಲಿಕೆಗೆ ತಯಾರಿ, ಬಿಹಾರದಲ್ಲಿ ಅಧಿಕಾರ ಹಂಚಿಕೆ ಬಹುತೇಕ ಖಚಿತ. ರಾಜ್ಯಸಭೆಯ ಚುನಾವಣೆ ನಿತೀಶ್ ಕುಮಾರ್ ನಾಮಿನೇಷನ್ ನಾಮಪತ್ರ, ಬಿಹಾರದಿಂದ ರಾಜ್ಯಸಭೆಗೆ ಆಯ್ಕೆಗೆ ರಣತಂತ್ರ. ಅಮಿತ್ ಶಾ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ ನಿತೀಶ್ ಕುಮಾರ್. ನಿತೀಶ್ ರಾಜ್ಯಸಭಾ ಸದಸ್ಯರಾದರೆ ಸಿಎಂ ಪಟ್ಟ ಯಾರಿಗೆ? ಅವರು ಮಗನಿಗೆ ಹೋಗುತ್ತಾ ಅಥವಾ ಬಿಜೆಪಿಗರು ಅದನ್ನು ಆವರಿಸಿಕೊಳ್ತಾರಾ? ಬಿಹಾರ ರಾಜಕೀಯದಲ್ಲಿ ಕಾವೇರಿದ ಚರ್ಚೆ ಆರಂಭ. ಸಿಎಂ ಪಟ್ಟದ ರೇಸ್ನಲ್ಲಿ ಬಿಜೆಪಿ ಜೆಡಿಯು ನಾಯಕರು. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿಹಾರ ರಾಜಕೀಯ ಸದ್ದು. ರಾಜ್ಯಸಭೆ ಚುನಾವಣೆ ನಿತೀಶ್ ಕುಮಾರ್ ನಾಮಪತ್ರ ಸಲ್ಲಿಕೆ. ಕಮಲದ ಕಲ್ಪನೆ ಇಲ್ಲದೆ ಇದ್ದ ರಾಜ್ಯ ಅದು ಬಿಹಾರ. ಅಲ್ಲಿ ಜೆಡಿಯು ಮತ್ತು ಬಿಜೆಪಿ ಮೈತ್ರಿಯಾಗಿ ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಮೈತ್ರಿ ಸರ್ಕಾರ ರಚನೆ ಆಯಿತು. ಬಿಜೆಪಿ ಕನಸು ಮನಸ್ಸಿನಲ್ಲೂ ನೆನೆಸಿಕೊಳ್ಳದ ಸ್ಥಾನ ಗೆದ್ಕೊಂಡು ಬಂತು ಬಿಹಾರದಲ್ಲಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ನಿತೀಶ್ ಕುಮಾರ್. ಅವರ ತಲೆಯ ಕೂದಲು ಬೆಳ್ಳಗಾಗಿರೋದು ಬಿಸಿಲಲ್ಲಿ ನಿಂತಲ್ಲ, ಬದಲಾಗಿ ರಾಜಕೀಯ ಅನುಭವ. ಆ ರಾಜಕೀಯ ಅನುಭವ 2 ದಶಕಗಳ ರಾಜಕೀಯ ಸಾಮ್ರಾಜ್ಯವನ್ನ ಬಿಜೆಪಿಗೆ ಧಾರೆ ಎರೆದು ಈಗ ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ರೆ ಇವರನ್ನ ರಾಜಕೀಯದ ಪಳಗಿದ ರಾಜಕಾರಣಿ ಅಂತ ಕರಿಬೇಕೋ ಅಥವಾ ಕೆಲ ವಿಚಾರದಲ್ಲಿ ಒಂದು ತರಹದ ಒತ್ತಡಕ್ಕೆ ಮಣಿದು ರಾಜ್ಯಸಭೆಗೆ ಹೋಗ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿಹಾರ ರಾಜಕೀಯ ಸದ್ದಾಗ್ತಾ ಇದೆ. ರಾಜ್ಯಸಭೆ ಚುನಾವಣೆ ನಿತೀಶ್ ಕುಮಾರ್ ನಾಮಪತ್ರ ಸಲ್ಲಿಕೆ, ನೇರವಾಗಿ ಸ್ವತಃ ಅಮಿತ್ ಶಾರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಬಿಹಾರದಲ್ಲಿ ಅಧಿಕಾರ ಹಂಚಿಕೆ ಬಹುತೇಕ ಖಚಿತ. ಹಾಗಾದರೆ ಬಿಹಾರದ ಚುಕ್ಕಾಣಿ ಹಿಡಿಯುವವರು ಯಾರು? ನಿತೀಶ್ ಕುಮಾರ್ ಬಿಟ್ಟರೆ ಅವರ ಮಗನಿಗೆ ಆ ಸ್ಥಾನ ಒಲಿಯುತ್ತಾ ಅಂತ ಕೇಳಿದ್ರೆ ಇಲ್ಲ. ಸರಿ, DCM ಆದರೂ ಮಗನಿಗೆ ಒಲಿಯುತ್ತಾ ಅಂದರೆ ಅಲ್ಲಿಯೂ ಕೂಡ ಯೋಚನೆ ಮಾಡ್ತಿದ್ದಾರೆ. DCM ಪಟ್ಟವನ್ನು ನಿತೀಶ್ ಕುಮಾರ್ ಅವರ ಪುತ್ರನಿಗೆ ಕೊಟ್ಟು ಬಿಹಾರದ ಚುಕ್ಕಾಣಿಯನ್ನು ಬಿಜೆಪಿ ಹಿಡಿಯೋದಕ್ಕೆ ಬಹುತೇಕ ಭಾಗಶಃ ತೀರ್ಮಾನಕ್ಕೆ ಬಂದಿದೆ. ಕಮಲದ ತೆಕ್ಕೆಗೆ ಈಗ ಬಿಹಾರವೂ ಬಿತ್ತು. ಮುಂದೆ ಎಂದೂ ಕೂಡ ಜೆಡಿಯು ಬಿಹಾರದಲ್ಲಿ ತಲೆ ಎತ್ತದಂತೆ ಆದೀತು ಅಂತ ಹೇಳಿ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಒಂದು ಸಣ್ಣ ಗ್ಯಾಪ್ ಸಿಕ್ಕಿದಾಗ ಆ ಗ್ಯಾಪಿನಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಿ ಆ ಅಸ್ತಿತ್ವವೇ ಮತ್ತೆ ಆ ರಾಜ್ಯವನ್ನು ಆಳಬೇಕು, ಆ ಮಟ್ಟಕ್ಕೆ ಬಂದಿದೆ ಈಗಿನ ಬಿಜೆಪಿ. ಪ್ರಾದೇಶಿಕ ಪಕ್ಷ ಬಿಹಾರದಲ್ಲಿ ಅಸ್ತಿತ್ವದಲ್ಲಿತ್ತು, ಆದರೆ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ನವರೆಗೆ ಅದು ಬಿಜೆಪಿ ತೆಕ್ಕೆಗೆ. ಜೆಡಿಯು ಕಥೆ ಅಲ್ಲಿಗೆ ಮುಗಿಯಿತು. ಬಿಹಾರದಲ್ಲಿ ಅಧಿಕಾರ ಹಂಚಿಕೆ ಬಹುತೇಕ ಖಚಿತ. ರಾಜ್ಯಸಭೆ ಚುನಾವಣೆ ನಿತೀಶ್ ಕುಮಾರ್ ನಾಮಪತ್ರ ಸಲ್ಲಿಸಿದ್ದಾರೆ. ಬಿಹಾರದಿಂದ ರಾಜ್ಯಸಭೆಗೆ ಆಯ್ಕೆಗೆ ರಣತಂತ್ರಗಳಾಗ್ತಾ ಇದೆ. ಅಮಿತ್ ಶಾ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ ನಿತೀಶ್ ಕುಮಾರ್. ನಿತೀಶ್ ರಾಜ್ಯಸಭಾ ಸದಸ್ಯರಾದರೆ ಸಿಎಂ ಪಟ್ಟ ಯಾರಿಗೆ? ಬಿಹಾರ ರಾಜಕೀಯದಲ್ಲಿ ಕಾವೇರಿದ ಚರ್ಚೆ ಆರಂಭ. ಸಿಎಂ ಪಟ್ಟದ ರೇಸ್ನಲ್ಲಿ ಬಿಜೆಪಿ ಜೆಡಿಯು ನಾಯಕರಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿಹಾರ ರಾಜಕೀಯ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಬಿಹಾರ ಬಿಜೆಪಿ ತೆಕ್ಕೆಗೆ ಬಂದು ಬಿಡುತ್ತಾ ಅನ್ನೋ ಪ್ರಶ್ನೆಗಳು ಬಿಹಾರದ ಜನರನ್ನ ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.